ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ವಿಡಿಯೋ. ಗೈಸ್, ನಾನು ಲಾಸ್ಟ್ ಪಾರ್ಟಲ್ಲಿ ಮಂತ್ರಾಲಯದ್ದು ಮತ್ತು ರಾಯರ ದೇವಸ್ಥಾನದ್ದು ನಾನು ವ್ಲಾಗನ್ನು ಮಾಡಿದ್ದೆ. ನಾನು ಅದೇ ವ್ಲಾಗನ್ನು ಇವತ್ತು ನಾನು ಪಾರ್ಟ್ 2ನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ವಸಿಷ್ಠ ಯೂಟ್ಯೂಬ್ ಚಾನಲ್ನವರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೀವು ರಾಯರ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದ್ಸಲ ರಾಯರಿದ್ದಾರೆ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸೊ ಗೈಸ್, ಹಾಗಾದರೆ ಬನ್ನಿ ಇವಾಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರ ನೋಡಿ, ಇದು ರಾಯರ ಮಠ ಸುತ್ತಮುತ್ತ ಇರುವಂತಹ ಫೋಟೋಸಿನ ವ್ಯೂ. ಅದು ರಾತ್ರಿ ಹೊತ್ತು ನಾನು ನಿಮಗೆ ತೋರಿಸ್ತಾ ಇರೋದು. ನಾನು ನಿಮಗೆ ಲಾಸ್ಟ್ ಪಾರ್ಟಲ್ಲಿ ಹೇಳ್ದಂಗೆ ನಾನು ಬರೀ ಮೇನ್ ಮಾತ್ರ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇದು ಎಲ್ಲ ಫುಲ್ ಮೇನು ಅದರಲ್ಲಿ ಇರೋದನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು. ಆ ಕಡೆ ರಾಯರ ಮಠ ಇದೆ. ಲೈಟಿಂಗ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ ರಾಯರ ಮಠದ ಲೈಟಿಂಗ್ಸು. ಸೊ ಫಸ್ಟು ನೀವು ಇದ್ರದ್ದು ಫೋಟೋಸ್ ಎಲ್ಲ ನೀವು ನೋಡಿ, ಆಮೇಲೆ ಅದ್ರದ್ದು ಲೈಟಿಂಗ್ಸ್ನ ನಾನು ತೋರಿಸ್ತೀನಿ. ನೋಡ್ರಿ, ಇದೇ ಥರ ಇನ್ನು ತುಂಬಾ ಇದೆ. ಈ ಕಡೆ ಪಾಂಡುರಂಗ ವಿಠಲ, ಮತ್ತು ಈ ಕಡೆ ಪುರಿ ಜಗನ್ನಾಥನ ದೇವಸ್ಥಾನ, ಮತ್ತು ಈ ಕಡೆ ಪಂಢರಾಪುರದ, ಮತ್ತು ಈ ಕಡೆ ವಿಠಲ ಮತ್ತು ರುಕ್ಮಿಣಿ, ಮತ್ತು ಈ ಕಡೆ ಹಾಗೆ ಬಂದರೆ ಈ ಕಡೆ ಗಯಾ ವಿಷ್ಣುಪಾದ ಕ್ಷೇತ್ರ. ಅದೇ ಥರ ಇನ್ನು ಸುಮಾರು ಫೋಟೋಸ್ ಇದೆ. ನಾನು ಲಾಸ್ಟ್ ಪಾರ್ಟಲ್ಲಿ ಬೆಳಿಗ್ಗೆ ಹೊತ್ತು ತೋರಿಸಿದ್ದೆ. ಈ ಪಾರ್ಟಲ್ಲಿ ಸ್ವಲ್ಪ ರಾತ್ರಿ ಹೊತ್ತು ತೋರಿಸ್ಬಿಟ್ಟು ಹಂಗೆ ಇದ್ರದ್ದು ಸರೌಂಡಿಂಗ್ ಪ್ಲೇಸಸ್ನ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಸೊ ಅಕಸ್ಮಾತ್ ಈ ಫೋಟೋಸು ನಿಮಗೆ ಕರೆಕ್ಟಾಗಿ ಕಾಣಿಸಿಲ್ಲ ಅಥವಾ ಬೋರ್ಡ್ಗಳು ಕರೆಕ್ಟಾಗಿ ಕಾಣಿಸಿಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋನ ಪಾಸ್ ಮಾಡಿ ಝೂಮ್ ಮಾಡಿದ್ರೆ ಆವಾಗ ನಿಮಗೆ ಎಲ್ಲ ಕ್ಲಿಯರಾಗಿ ನೋಡೋದಕ್ಕೂ ಕೂಡ ಕಾಣಿಸುತ್ತೆ ಮತ್ತು ಓದೋದಕ್ಕೂ ಕೂಡ ಕಾಣಿಸುತ್ತೆ. ಸೊ ಇಲ್ಲಿಗೆ ಎಂಡ್ ಆಯ್ತು ಇದು ಫೋಟೋಸು. ಇದು ಗಜೇಂದ್ರ ಮೋಕ್ಷ ನೀವು ನೋಡ್ತಾ ಇರೋದು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ. ನೋಡ್ರಿ, ಲೈಟಿಂಗ್ಸು ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಸಖತ್ತಾಗಿದೆ ಈ ಒಂದು ಲೈಟಿಂಗ್ಸ್ ಮಾತ್ರ. ಮತ್ತು ಮಠದ ಒಳಗಡೆನೆ ಒಂದು ಗ್ಲಾಸ್ ಥರ ಹಾಕ್ಬಿಟ್ಟು ಅದ್ರ ಒಳಗಡೆ ಒಂದು ಚಿಕ್ಕದಾಗಿ ಒಂದು ಮ್ಯೂಸಿಯಂ ಥರನೇ ಮಾಡಿ ಇಟ್ಟಿದ್ದಾರೆ. ಸೊ ಇದು ರಾಯರ ಬೃಂದಾವನ ನೀವು ನೋಡ್ತಾ ಇರೋದು. ಮತ್ತು ಹಂಗೆ ಈ ಕಡೆ ಬಂದರೆ ಇಲ್ಲಿ ಬಂಗಾರದ ಸಿಂಹಾಸನ ಮೇಲೆ ರಾಮ ನಿಂತಿರೋದು. ಮತ್ತು ಈ ಕಡೆ ಗುರು ರಾಘವೇಂದ್ರ ಬೆಳ್ಳಿಯ ಮಂಟಪದ ಮೇಲೆ ಕೂತಿರೋದು. ಇದು ಬೆಳ್ಳಿಯ ಮಂಟಪದ ಮೇಲೆ ಮಧ್ವಾಚಾರ್ಯ ಕೂತಿರೋದು. ಮತ್ತು ಮರದ ಮಂಟಪದ ಮೇಲೆ ಗುರು ರಾಯರು ಕೂತಿರೋದು. ಮತ್ತು ಈ ಕಡೆ ಪಲ್ಲಕ್ಕಿ ಇದೆ, ಗೋಪಾಲಕೃಷ್ಣ ಇದೆ, ರಾಘವೇಂದ್ರ ಇದೆ, ಮತ್ತು ಛತ್ರಿ ಇದೆ, ಮತ್ತು ಬೆಳ್ಳಿದೊಂದು ತೊಟ್ಟಿಲು ಕೂಡ ಇದೆ. ಅದೇ ಥರ ಇಲ್ಲಿ ಗ್ಲಾಸಲ್ಲಿ ತುಂಬಾ ಚೆನ್ನಾಗಿ ಮಾನ್ಯುಮೆಂಟ್ಸನ್ನು ಮಾಡಿ ಇಟ್ಟಿದ್ದಾರೆ. ಸೊ ಇದು ಗುರು ರಾಘವೇಂದ್ರ ಮಾನ್ಯುಮೆಂಟ್ಸ್ ನೀವು ಮಠದ ಒಳಗಡೆ ನೀವು ನೋಡ್ಬೋದು. ಮತ್ತು ಇಲ್ಲಿ ಗುರು ರಾಯರಿಗೆ ತೊಟ್ಟಿಲ ಸೇವೆ ಆಗ್ತಾಯಿದೆ ನೋಡಿ. ಈ ಒಂದು ತೊಟ್ಟಿಲು ಸೇವೆನ ನೀವು ನೋಡ್ಬೇಕಂದ್ರೆ ಬೆಳಿಗ್ಗೆ ಹೊತ್ತು ನೀವು ಬರಬೇಕಾಗತ್ತೆ.
ಈ ಒಂದು ತೊಟ್ಟಿದ ಪೂಜೆನ ನೋಡೋದಕ್ಕೆ ಒಂಥರ ಆನಂದ, ಅಷ್ಟು ಚೆನ್ನಾಗಿ ಆಗುತ್ತೆ ಈ ಒಂದು ಪೂಜೆ. ನೋಡಿ ತುಂಬಾ ಚೆನ್ನಾಗಿದೆ. ಇವಾಗ ಅಷ್ಟೋತ್ತರದ ಮಾಡಿ ಮಹಾ ಮಂಗಳಾರತಿ ಆಗತ್ತೆ. ಇವಾಗ ತುಂಬಾ ಸಖತ್ತಾಗಿರುತ್ತೆ ಈ ಒಂದು ತೊಟ್ಟಿದ ಪೂಜೆ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರ ನೋಡಿ, ಆ ಕಡೆ ಎಲ್ಲ ಆಂಧ್ರ ಬಾರ್ಡರು, ಈ ಕಡೆ ಎಲ್ಲ ಕರ್ನಾಟಕ ಬಾರ್ಡರು, ಅದ್ರ ಮಧ್ಯ ರಸ್ತೆ, ತುಂಗಭದ್ರಾ ನದಿ ಆಂಧ್ರೆಯಿಂದ ಈ ಕಡೆ ಕರ್ನಾಟಕಕ್ಕೆ ಹರಿತಾ ಇದೆ. ಎಸ್ ಗೈಸ್, ಇದು ಬಂದು ಮಂತ್ರಾಲಯದ ಮೊದಲನೆಯ ಪ್ಲೇಸು. ಅದೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ. ನೋಡ್ರಿ, ಇದು ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಸುತ್ತಮುತ್ತ ವ್ಯೂ. ಇಲ್ಲಿ ಸ್ವಲ್ಪ, ಇದು ಶ್ರೀ ಪಂಚಮುಖಿ ದೇವಸ್ಥಾನ. ಇಲ್ಲಿ ಸ್ವಲ್ಪ ರಶ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೆ ನೀವು 100 ರೂಪಾಯಿ ಟಿಕೆಟ್ನ ಕೊಟ್ಟು ತಗೊಂಡು ಹೋದರೆ ಅವಾಗ 2 ನಿಮಿಷದಲ್ಲಿ ದರ್ಶನ ಆಗುತ್ತೆ. ಇಲ್ಲಾಂದರೆ 20ರಿಂದ 30 ನಿಮಿಷ ಬೇಕು ದರ್ಶನ ಆಗೋದಕ್ಕೆ. ಆಮೇಲೆ ಈ ಒಂದು ದೇವಸ್ಥಾನದ ಕೆಳಗಡೆ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಗಳು ಹಾಕೊಂತಿದ್ದ ಒಂದು ಪಾದರಕ್ಷೆಯ ದೇವಸ್ಥಾನವೂ ಕೂಡ ನಿಮಗೆ ಸಿಗುತ್ತೆ. ಆ ಪಾದರಕ್ಷೆನೇ ಒಂದು ಇಷ್ಟು ದಪ್ಪ ಇದೆ. ಬಟ್ ಆ ಪಾದರಕ್ಷೆನ ನಾನು ತೋರಿಸೋದಕ್ಕೆ ಆಗಲ್ಲ. ಯಾಕೆಂತಂದರೆ ಅದರ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋಂಗೆ ಇದುವೇ ಇಲ್ಲ. ಮತ್ತು ಈ ಕಡೆ ಎಲ್ಲ ನೀವು ನೋಡ್ತಾ ಇದ್ದೀರ ನೋಡಿ, ಇದು ಬಂಡೆಕಲ್ಲು. ಇದು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಹತ್ತಿರ ಇರೋದು. ಇಲ್ಲಿ ಜೈ ಶ್ರೀರಾಮ್ ಅಂತ ಬೋರ್ಡ್ ಇದೆ, ಅದೇ ದೇವಸ್ಥಾನ. ಆಮೇಲೆ ಈ ಬಂಡೆ ಒಂದೇ ಒಂದು ಸಣ್ಣ ಕಲ್ ಮೇಲೆ ನಿಂತಿರೋದು. ಅದು ಹೆಂಗೆ ನಿಂತಿದೆಯೋ ಆ ದೇವ್ರಿಗೆ ಗೊತ್ತು. ಆ ಸಣ್ಣ ಕಲ್ ಮೇಲೆ ಇಷ್ಟು ದೊಡ್ಡ ಬಂಡೆ ನಿಂತಿದೆ ಅಂತ ಅಂದರೆ ನೋಡಿ, ಆಶ್ಚರ್ಯ ಅಲ್ವಾ ಅದು. ಅದಿಷ್ಟೆಷ್ಟು ಇದರಲ್ಲಿ ದೊಡ್ಡ ಬಂಡೆಗಳು ನಿಂತಿದೆ. ಮತ್ತು ಇಲ್ಲಿ ಪುಷ್ಪಕ ವಿಮಾನ, ರಾವಣ ಪುಷ್ಪಕ ವಿಮಾನವನ್ನು ಬಳಸ್ತಾ ಇದ್ದಿದ್ದು. ಮತ್ತು ನೆಕ್ಸ್ಟು ಹಂಗೆ ನೀವು ಆ ಕಡೆ ಬಂದರೆ, ಆ ಕಡೆ ನಿಮಗೆ ಇನ್ನೂ ಒಂದಷ್ಟು ವೆರೈಟಿ ಆದಂತಹ ಒಂದು ಅಂಗಡಿಗಳು ಸಿಗುತ್ತೆ. ಅಂದರೆ ಇದು ಪಂಚಮುಖಿ ಆಂಜನೇಯ ಸ್ವಾಮಿಯ ಗೋಪುರ. ಅಂದರೆ ಅಲ್ಲಿ ಇದು ಎಳ್ನೀರು ಅಂಗಡಿ ಆಗಿರ್ಬೋದು, ಅಥವಾ ಜ್ಯೂಸ್ ಅಂಗಡಿ ಆಗಿರ್ಬೋದು, ಅಥವಾ ಚಿಲ್ಲರೆ ಅಂಗಡಿ ಆದರೂ ಆಗಿರ್ಬೋದು, ಅಥವಾ ಹೂವು ಹಣ್ಣು ಅವೆಲ್ಲ ಮಾರುವಂತಹ ಅಂಗಡಿನೂ ಕೂಡ ಆಗಿರ್ಬೋದು. ಸೊ ಗೈಸ್, ಇದು ಬಂದು ಮಂತ್ರಾಲಯದ 2ನೆಯ ಪ್ಲೇಸು ಬಂದು, ಅದು ಯಾವ ಪ್ಲೇಸು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಈ ಒಂದು ವಿಗ್ರಹನ ನೀವು ನೋಡ್ತಾ ಇದ್ದೀರ ನೋಡಿ, ಇದು ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವರು. ಇದು ಯಾವ ದೇವರು ಅಂತ ಕರೆಕ್ಟಾಗಿ ನನಗೆ ಅದು ಕಾಣಿಸ್ತಾ ಇಲ್ಲ. ಇದು ನರಸಿಂಹದೇವರು. ಮತ್ತು ಈ ಕಡೆ ಶೇಷ ದೇವರು. ಮತ್ತು ನೆಕ್ಸ್ಟ್ ಹಂಗೆ ಆ ಕಡೆ ಹೋದರೆ ಆ ಕಡೆ ಅಶ್ವತ್ಥ ಕಟ್ಟೆ, ಮತ್ತು ಈ ಕಡೆ ಎಲ್ಲ ನಾಗರ ಹಾವಿನ ಕಟ್ಟೆ ನೀವು ಇವಾಗ ನೋಡ್ತಾ ಇರೋದು. ಮತ್ತು ಇದು ಯಾವ ಪ್ಲೇಸಪ್ಪ ಅಂತ ಅಂದರೆ, ಈ ಪ್ಲೇಸನ್ನು ಬಿಚ್ಚಾಲೆ ಅಂತ ಕೂಗ್ತಾರೆ. ಈ ಬಿಚ್ಚಾಲೆಯಲ್ಲಿ ಶ್ರೀ ಗುರು ರಾಘವೇಂದ್ರರ ಬೃಂದಾವನ ಕೂಡ ಇದೆ ನೋಡಿ. ಅದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ. ಒಂದು ನಿಮಿಷ ಇರಿ, ನಾನು ನಿಮಗೆ ತೋರಿಸ್ತೀನಿ. ಮತ್ತು ಈ ಕಡೆ ಒಂದು ದೊಡ್ಡದಾದಂತಹ ಒಂದು ನದಿ ಇತ್ತು. ಅಲ್ಲಿ ನೀವು ಕಲ್ಲುಗಳೆಲ್ಲ ನೀವು ನೋಡ್ತಾ ಇದ್ದೀರ ನೋಡಿ, ಅವೆಲ್ಲ ಪೂರ್ತಿ ಅದಿನೇ ಮುಂಚೆ ಎಲ್ಲ ಸ್ನಾನಕ್ಕೆ
ಅದೋ ಇತ್ತು. ಬಟ್ ಇವಾಗ ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ನಾನಕ್ಕಾಗಲಿ ಅಥವಾ ಸುಮ್ಮನೆ ಪ್ರೋಕ್ಷಣೆ ಅಥವಾ ದೇವರ ಉತ್ಸವಕ್ಕಾಗಲಿ ಯಾವುದೇ ರೀತಿ ಅದನ್ನೇ ಮಾಡೋದಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಈ ಒಂದು ನದಿ. ಬಟ್ ಇವಾಗ ಎಲ್ಲ ನೀರೇ ಇಲ್ಲ. ಎಸ್ ನೋಡಿ, ಇದು ಶ್ರೀ ಪಾದರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ಉಗ್ರ ನರಸಿಂಹ ದೇವರು. ಬಟ್ ಇದು ಫೋಟೋ ಅದು ಇದು, ಅದಕ್ಕೆ ಜಸ್ಟು ಒಂದೇ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಅಷ್ಟೇ. ಇವಾಗ ಮತ್ತೆ ಅಷ್ಟೇ, ಇನ್ನು ಹೊಡ್ಸಂಗಿಲ್ಲ. ಮತ್ತು ಈ ಕಡೆ ನಂದಿ, ಅದ್ರ ಮುಂದೆನೇ ಈಶ್ವರ. ಮತ್ತು ಇಲ್ಲಿ ಒಂದು ಗಂಟೆನ ಕಟ್ಟಿದ್ದಾರೆ. ಮತ್ತು ಹಂಗೆ ಈ ಕಡೆ ಬಂದರೆ ಇಲ್ಲಿ ಒಂದು ಶೇಷ ದೇವರ ಸನ್ನಿಧಿ ಕೂಡ ಇದೆ. ಮತ್ತು ಇಲ್ಲಿ ಒಂದು ರಾಯರ ಬೃಂದಾವನ ಕೂಡ ಇದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಈಶ್ವರ ಮತ್ತು ಶೇಷ ದೇವರ ಸನ್ನಿಧಿ ನೀವು ನೋಡ್ತಾ ಇರೋದು. ಇವಾಗ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗೋಣ ಬನ್ನಿ. ಸಾರಿ ಗೈಸ್, ನಾನು ಆ ಒಂದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನನ ನಾನು ನಿಮಗೆ ತೋರಿಸ್ಬೇಕು ಅಂತ ಇದ್ದೆ. ಬಟ್ ಅಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ಅಲೋನೇ ಇರುವಂತೆ. ಸೊ ಅದಕ್ಕೆ ಏನು ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ನಾನು ನೆಕ್ಸ್ಟು ಪ್ಲೇಸಿಗೆ ಬಂದಿದ್ದೀನಿ. ಅದೇ ಅಪ್ಪಣಾಚಾರ್ಯರ ಮನೆ. ಸೊ ಅಪ್ಪಣಾಚಾರ್ಯರು ಗುರು ರಾಘವೇಂದ್ರರ ಶಿಷ್ಯರು ಆಗಿದ್ದರು. ಸೊ ಅವರ ಮನೆ ನೋಡಿ ಈ ಥರ ಇತ್ತು. ಇದು ಆ್ಯಕ್ಚುಲಿ ಒರಿಜಿನಲ್ ಮನೆ ಅಲ್ಲ. ಇದು ಫಸ್ಟು ಇದು ಎಲ್ಲ ಚೆನ್ನಾಗಿ ಕಟ್ಟಿದ್ರು, ಆಮೇಲೆ ಎಲ್ಲ ಬಿದ್ದೋಯ್ತು. ಅದಕ್ಕೆ ಮತ್ತೆ ಇವಾಗ ಹೊಸದಾಗಿ ಕಟ್ಟಿರೋದು ಈ ಒಂದು ಮನೆನ. ಮತ್ತು ಇಲ್ಲಿ ಎಲ್ಲ ಹೆಂಗಿತ್ತು ಅಂತ ಬೋರ್ಡನ್ನು ಹಾಕಿದ್ದಾರೆ. ಮತ್ತು ಇಲ್ಲೊಂದು ಆಂಜನೇಯ ಸ್ವಾಮಿಗಳ ವಿಗ್ರಹ ಕೂಡ ಇದೆ. ಮತ್ತು ಈ ಒಂದು ಜಾಗನ ನೀವಿವಾಗ ನೋಡ್ತಾ ಇದ್ದೀರ ನೋಡಿ, ಇದು ತುಂಬ ಪರಮ ಪವಿತ್ರವಾದಂತಹ ಜಾಗ ನೀವು ನೋಡ್ತಾ ಇರೋದು. ಯಾಕೆಂತಂದರೆ ಇಲ್ಲಿ ಶ್ರೀ ಗುರು ರಾಘವೇಂದ್ರರು ಮಲಗುತ್ತಿದ್ದಂತಹ ಜಾಗ ಇದು. ಮತ್ತು ಈ ಒಂದು ಪಾಂಡುರಂಗನ ವಿಗ್ರಹ ಅಪ್ಪಣಾಚಾರ್ಯರು ಮತ್ತು ಗುರು ರಾಘವೇಂದ್ರರು ಪೂಜೆ ಮಾಡಿರೋದು. ಮತ್ತು ಇವಾಗ ಮತ್ತೆ ವಾಪಸ್ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಗೈಸ್, ನಾನು ಇವಾಗ ನಿಮಗೆ ತುಂಗಭದ್ರಾ ನದಿನ ತೋರಿಸ್ತೀನಿ ಬನ್ನಿ. ನೀವು ಆ ಒಂದು ನದಿಗೆ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಮತ್ತೆ ಇನ್ನೊಂದು ಸ್ವಲ್ಪ ಫೋಟೋಸು ನಿಮಗೆ ಕಾಣಿಸುತ್ತೆ. ಸೊ ಆ ಒಂದು ಫೋಟೋಸ್ನೆಲ್ಲ ನೀವು ನೋಡಿಕೊಂಡು ನೀವು ಇವಾಗ ತುಂಗಭದ್ರಾ ನದಿಗೆ ನೀವು ಬೇಕಾದ್ರೆ ಹೋಗ್ಬೋದು. ಸೊ ಇವಾಗ ಹೋಗ್ತಾ ಇದ್ದೀನಿ ಇವಾಗ ತುಂಗಭದ್ರಾ ನದಿಗೆ. ಮತ್ತು ಆ ಒಂದು ನದಿ ಹತ್ರನೇ ಅಲ್ಲಿ ಒಂದು ಸುಮಾರು ಅಂಗಡಿ ಕೂಡ ಇದೆ. ಮತ್ತು ಅದು ಒಂದು ಏನಿಲ್ಲ ಅಂದರೂ ಒಂದು 20-30 ಆಟೋ ಅಂತೂ ಅಲ್ಲಿ ನಿಂತಿರುತ್ತೆ. ಅವರು ಪಂಚಮುಖಿಯ ದೇವಸ್ಥಾನ ಅಥವಾ ಅಪ್ಪಣಾಚಾರ್ಯ ಮನೆ ಅಥವಾ ಬೇರೆ ಯಾವುದಾದ್ರೂ ಬಿಚ್ಚಾಲೆ ಅಥವಾ ಬೇರೆ ಯಾವುದಾದ್ರೂ ಪ್ಲೇಸಸ್ಸು ಇತ್ತು ಅಂತ ಅಂದರೆ ಅವರು ಅವಾಗ ಅಲ್ಲಿಗೆ ಕರ್ಕೊಂಡೋಗ್ತಾರೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರ ನೋಡಿ, ಇದು ತುಂಗಭದ್ರಾ ನದಿ ಹತ್ತಿರ ಇರುವಂತಹ ಸುತ್ತಮುತ್ತ ವ್ಯೂ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ಶ್ರೀ ತುಂಗಭದ್ರಾ ನದಿ. ಬಟ್ ಇವಾಗ ನೀರು ಇಲ್ಲ, ಎಲ್ಲ ಫುಲ್ಲು ಬರೀ ಕಲ್ಲಿದೆ ಅಷ್ಟೇ. ಬರೀ ಅದೊಂದನ್ನ ನಾನು ತೋರಿಸ್ತೀನಿ. ಬಟ್ ಮುಂಚೆ ಎಲ್ಲ ಆ ನೀರು ತುಂಬೋಗಿ ಫುಲ್ಲು ಮಠದ ಒಳಗಡೆ ಎಲ್ಲ ನೀರು ಬಂದಿತ್ತು. ಬಟ್ ಆದರೆ ಅವಾಗಿಂದ ಇವಾಗ ಕಂಪೇರ್ ಮಾಡಿದ್ರೆ ನದಿಲಿ ಇರೋ ನೀರೆಲ್ಲ ಫುಲ್ಲು ಖಾಲಿ. ಈ ಕಡೆ ಎಲ್ಲ ಫುಲ್ಲು ಕಸನೇ
ತುಂಬೋಗಿದೆ ಗೈಸ್. ನೋಡ್ರಿ, ಇದೇ ತುಂಗಭದ್ರಾ ನದಿ ನೀವು ನೋಡ್ತಾ ಇರೋದು. ಅಲ್ಲಿ ಒಂದು ಸ್ವಲ್ಪ ನೀರು ಇದೆ ಅಷ್ಟೇ. ಅದೇ ಒಂಥರ ವೈಟ್ ಕಲರ್ ಆಗಿ ಕಾಣ್ತಾ ಇದೆಯಲ್ಲ ಅಷ್ಟೇ. ಇವಾಗ ಈ ಒಂದು ನದಿಯಲ್ಲಿ ನೀರು ಇರೋದು, ಜಾಸ್ತಿ ಅಂತೂ ಇಲ್ಲ ಇಲ್ಲಿ ನೀರು. ಸೊ ಇಷ್ಟು ತುಂಗಭದ್ರಾ ನದಿ ನೀವು ನೋಡ್ತಾ ಇರೋದು ಇವಾಗ. ಸೊ ಇದು ನಾನು ರೂಮಲ್ಲಿ, ಅಂದರೆ ರೂಮಿನ ಆಚೆ ಕಡೆ ಓಡಿ ಬರ್ತಾ ಇರುವಂತಹ ದೃಶ್ಯ. ಸಖತ್ತಾಗಿದೆ ಅಲ್ಲ. ಸೊ ಗೈಸ್, ನೀವು ಇವಾಗ ನೋಡ್ತಾ ಇದ್ದೀರಾ ನೋಡಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಬೆಳ್ಳಿಯ ಆನೆ ಮೇಲೆ ಉತ್ಸವ ಹೋಗ್ತಾ ಇದೆ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಲ್ಲಿ ನೀವು ನೋಡ್ತಾ ಇದ್ದೀರಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವ ಮತ್ತು ಗೋಪುರ. ಸೊ ಇವತ್ತಿನ ವಿಡಿಯೋ ಅಷ್ಟೇ ಗೈಸ್. ನಾನು ಈ ಒಂದು ಮಂತ್ರಾಲಯದ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಯಾವುದಾದ್ರೂ ಒಂದು ಸ್ವಲ್ಪ ಸ್ಪೆಷಲಾಗಿ ಹುಡುಕಿ ಮಾಡ್ತೀನಿ. ಸೊ ಅಲ್ಲಿಯವರೆಗೂ ಕೃಷ್ಣ ವಸಿಷ್ಠದಿಂದ ಬಾಯ್. ಮತ್ತು ಇನ್ನು ಯಾರು ನಮ್ಮ ವಸಿಷ್ಠ ಯೂಟ್ಯೂಬ್ ಚಾನಲ್ ನೋಡೋದ ಸಬ್ಸ್ಕ್ರೈಬ್ ಮಾಡಿದ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಇವಾಗ ನಮ್ಮ ಟ್ರೈನು ಬಂದೇ ಬಿಡ್ತು. ಇವಾಗ ನಾವು ಮಂತ್ರಾಲಯದಿಂದ ಬೆಂಗಳೂರಿಗೆ ಮತ್ತೆ ವಾಪಸ್ ಹೋಗಬೇಕು. ಸೊ ನೀವು ರಾಯರ ಭಕ್ತರಾಗಿದ್ದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ರಾಯರಿದ್ದಾರೆ ಅಂತ ಕಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಸೊ ನಾನು ಈ ಒಂದು ಮಂತ್ರಾಲಯದಿಂದ ಹೊರಡ್ತಾ ಇದ್ದೀನಿ. ಬಾಯ್.